ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರ ಯಾವ ರಾಶಿಯವರನ್ನು ಮದುವೆ ಆದರೆ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ, ಹೊಂದಾಣಿಕೆ ಇರ್ತದೆ, ಪ್ರೀತಿ ವಿಶ್ವಾಸ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಕುಂಭರಾಶಿ ಪುರುಷ ಸ್ವಭಾವದ ರಾಶಿ. ಕುಂಭರಾಶಿಯವರನ್ನು ಮದುವೆ ಆಗೋದ್ರಿಂದ ಒಂದೇ ವ್ಯಕ್ತಿತ್ವ, ಒಂದೇ ಮನೋಭಾವ, ಒಂದೇ ಪ್ರೀತಿ ವಿಶ್ವಾಸ ಬರೋದ್ರಿಂದ ಕುಂಭರಾಶಿಯವರನ್ನು ವಿವಾಹ ಆಗ್ಬೋದು. ಇನ್ನು ಕುಂಭರಾಶಿಯವರು ಮೀನರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು, ಮೀನರಾಶಿಯ ಅಧಿಪತಿ ಗುರು ಇಬ್ಬರು ಮಿತ್ರ ಗ್ರಹಗಳಾಗೋದ್ರಿಂದ ಕುಂಭರಾಶಿಯವರು ಮೀನರಾಶಿಯವರನ್ನು ಮದುವೆ ಆದರೂ ಸಹ ಇವರ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ನಂಬಿಕೆ, ಸಹಕಾರ ಮನೋಭಾವ ಇರೋದರಿಂದ ಮೀನರಾಶಿಯವರನ್ನು ಮದುವೆ ಆಗ್ಬೋದು. ಕುಂಭರಾಶಿಯವರು ಮೇಷರಾಶಿಯವರನ್ನು ಮದುವೆ ಆಗೋ ಹಾಗಿಲ್ಲ. ಮೇಷರಾಶಿಯ ಅಧಿಪತಿ ಕುಜ, ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಶತ್ರು ಗ್ರಹಗಳಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆದರೆ ಜೀವನದಲ್ಲಿ ಪ್ರತಿರೋಧ, ಅಂದರೆ ಒಬ್ಬರಿಗೊಬ್ಬರಿಗೆ ಸ್ಪಂದಿಸಲ್ಲ, ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾರೆ. ದಿನೇ ದಿನೇ ಕಲಹ, ಮನಸ್ತಾಪ, ವೈಮನಸ್ಸು ಜಾಸ್ತಿಯಾಗಿ ಡೈವರ್ಸ್ ಹಂತಕ್ಕೂ ಹೋಗಿ ಅಥವಾ ಡೈವರ್ಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಮೇಷರಾಶಿಯವರ ವಿವಾಹ ಕುಂಭರಾಶಿಯವರಿಗೆ ಉತ್ತಮ ಅಲ್ಲ. ಇನ್ನು ಕುಂಭರಾಶಿಯವರು ವೃಷಭ ರಾಶಿಯವರನ್ನು ಮದುವೆ ಆಗ್ಬೋದು. ವೃಷಭ ರಾಶಿಯ ಅಧಿಪತಿ ಶುಕ್ರ, ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಇಬ್ಬರು ಮಿತ್ರ ಗ್ರಹಗಳಾಗೋದ್ರಿಂದ ಈ ಕುಂಭರಾಶಿಯವರು ವೃಷಭ ರಾಶಿಯವರನ್ನು ಮದುವೆ ಆಗೋದ್ರಿಂದ ಅನ್ಯೋನ್ಯತೆಯೂ ಇರ್ತದೆ, ಪ್ರೀತಿ ವಿಶ್ವಾಸವೂ ಇರ್ತದೆ, ನಂಬಿಕೆಯೂ ಇರ್ತದೆ, ಪರಸ್ಪರ ಸ್ಪಂದಿಸುವ ಮನೋಭಾವವೂ ಇರೋದರಿಂದ ವೃಷಭ ರಾಶಿಯವರನ್ನು ವಿವಾಹ ಆಗ್ಬೋದು. ಇನ್ನು ಕುಂಭರಾಶಿಯವರು ಮಿಥುನ ರಾಶಿಯವರನ್ನು ಸಹ ವಿವಾಹ ಆಗ್ಬೋದು. ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು, ಮಿಥುನ ರಾಶಿಯ ಅಧಿಪತಿ ಬುಧ ಇಬ್ಬರು ಮಿತ್ರ ಗ್ರಹಗಳಾಗಿರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಒಬ್ಬರಿಗೊಬ್ಬರಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ, ಡಿಸ್ಕಷನ್ ಮಾಡಿಕೊಂಡು ಪರಿಹಾರ ತಿಳ್ಕೊತಕ್ಕಂಥ ಮನೋಭಾವ ಇಬ್ಬರಲ್ಲೂ ಬರೋದ್ರಿಂದ ದಿನೇ ದಿನೇ ಅಭಿವೃದ್ಧಿಯ ಮಾರ್ಗವನ್ನು ತಿಳ್ಕೊಂಬೋದ್ರಿಂದ ಇವರ ದಾಂಪತ್ಯ ಜೀವನ ಅನ್ಯೋನ್ಯವಾಗಿರೋದ್ರಿಂದ ಮಿಥುನ ರಾಶಿಯವರನ್ನು ಮದುವೆ ಆಗ್ಬೋದು. ಕುಂಭರಾಶಿಯವರು ಕಟಕ ರಾಶಿಯವರನ್ನು ವಿವಾಹ ಆಗೋ ಹಾಗಿಲ್ಲ. ಶನಿ ಭಗವಾನರಿಗೂ ಚಂದ್ರನಿಗೂ ಶತ್ರುತ್ವ ಇರೋದರಿಂದ ಈ ಕಟಕ ರಾಶಿಯವರನ್ನು ಮದುವೆ ಆದರೆ ಕಟಕ ರಾಶಿಯವರಿಗೆ ತುಂಬ ನೋವು, ಸಂಕಟ ಮತ್ತು ಸ್ಪಂದಿಸ್ತಕ್ಕಂಥ ಮನೋಭಾವಗಳು ಸಿಗೋದಿಲ್ಲ, ಪ್ರೀತಿ ವಿಶ್ವಾಸ ವಾತ್ಸಲ್ಯ ಸಿಗೋದಿಲ್ಲ, ಆರೋಪ ಪ್ರತ್ಯಾರೋಪ ಬರೋದ್ರಿಂದ ಕಟಕ ರಾಶಿಯವರನ್ನು ಕುಂಭರಾಶಿಯವರು ವಿವಾಹ ಆಗೋ ಹಾಗಿಲ್ಲ. ಇನ್ನು ಕುಂಭರಾಶಿಯವರು ಸಿಂಹರಾಶಿಯವರನ್ನು ಸಹ ವಿವಾಹ ಆಗೋ ಹಾಗಿಲ್ಲ. ಸಿಂಹರಾಶಿಯ ಅಧಿಪತಿ ರವಿ, ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಇಬ್ಬರು ಶತ್ರುಗ್ರಹಗಳಾಗಿರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೊಬ್ಬರಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ ಇರೋದಿಲ್ಲ, ವೈರತ್ವದ ಮನೋಭಾವ ಬರ್ತದೆ. ಸಮಸ್ಯೆಗಳು ದಿನೇ ದಿನೇ ಜಾಸ್ತಿಯಾಗಿ ಡೈವರ್ಸ್ ಹಂತಕ್ಕೆ ಹೋಗುವ ಸಾಧ್ಯತೆಗಳಿರೋದ್ರಿಂದ ಸಿಂಹರಾಶಿಯವರನ್ನು ಕುಂಭರಾಶಿಯವರು ಮದುವೆ ಆಗ್ತಿದ್ರೆ ಭಾಳ ಉತ್ತಮ. ಇನ್ನು ಕುಂಭರಾಶಿಯವರು ಕನ್ಯಾ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಆದರೆ ಷಷ್ಟಾಷ್ಟಕ ದೋಷ ಬರೋದ್ರಿಂದ ನಿಮಗೆ ಕನ್ಯಾ ರಾಶಿಯವರು ಅನ್ಯೋನ್ಯವಾಗಿದ್ದರೆ, ಮಿತ್ರರು ಜಾಸ್ತಿ ಇದ್ದರೆ ಅವರೊಟ್ಟಿಗೆ ನಿಮ್ಮ ಸಂಬಂಧ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದಾಗಿ ನೋಡಿಕೊಂಡು ಡಿಸಿಷನ್ ತೊಗೊಂಬೋದು ಭಾಳ ಉತ್ತಮ. ಇನ್ನು ಕುಂಭರಾಶಿಯವರು ತುಲಾರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು, ತುಲಾರಾಶಿಯ ಅಧಿಪತಿ ಶುಕ್ರ ಭಗವಾನರು ಇಬ್ಬರು ಮಿತ್ರಗ್ರಹಗಳು ಆಗಿರೋದ್ರಿಂದ ಕುಂಭರಾಶಿಯವರು ತುಲಾರಾಶಿಯವರನ್ನು ಮದುವೆ ಆದರೆ ಒಬ್ಬರಿಗೊಬ್ಬರಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ ಇರ್ತದೆ. ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಚೈತನ್ಯ ಇರೋದ್ರಿಂದ ಕುಂಭರಾಶಿಯವರು ತುಲಾರಾಶಿಯವರನ್ನು ಮದುವೆ ಆಗಬಹುದು. ಇನ್ನು ಕುಂಭರಾಶಿಯವರು ವೃಶ್ಚಿಕ ರಾಶಿಯವರನ್ನು ವಿವಾಹ ಆಗೋದು ಒಳ್ಳೆಯದಲ್ಲ. ಈ
ಶನಿ ಭಗವಾನರು ಮತ್ತು ಕುಜ ಭಗವಾನರು ಶತ್ರುಗ್ರಹಗಳಾಗಿರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಸ್ಪಂದಿಸುವ ಮನೋಭಾವ ಬರೋದಿಲ್ಲ. ದಿನೇ ದಿನೇ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ, ಹಾಗೆ ಶತ್ರು ಥರ ಕಾಣ್ತಾರೆ. ಮನಸ್ಸಿನಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಬರೋದೇ ಇಲ್ಲ. ಆದ್ದರಿಂದ ವೃಶ್ಚಿಕ ರಾಶಿಯವರನ್ನು ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಕುಂಭ ರಾಶಿಯವರು ಧನುಸ್ಸು ರಾಶಿಯವರನ್ನು ಮದುವೆ ಆಗ್ಬೋದು. ಧನುಸ್ಸು ರಾಶಿ ಅಧಿಪತಿ ಗುರು, ಕುಂಭ ರಾಶಿ ಅಧಿಪತಿ ಶನಿ ಭಗವಾನರು ಇಬ್ಬರು ಮಿತ್ರ ಗ್ರಹಗಳಾಗಿರೋದ್ರಿಂದ ಕುಂಭ ರಾಶಿಯವರು ಧನುಸ್ಸು ರಾಶಿಯವರನ್ನು ಮದುವೆ ಆದರೆ ದಾಂಪತ್ಯ ಜೀವನ ಹೊಂದಾಣಿಕೆ ಇರ್ತದೆ. ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊಂಡು ಹೋಗೋ ಶಕ್ತಿ, ಚೈತನ್ಯ ಇರ್ತದೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಇರೋದ್ರಿಂದ ಕುಂಭ ರಾಶಿಯವರು ಧನುಸ್ಸು ರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ಕುಂಭ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗ್ಬೋದು. ಒಂದೇ ಗ್ರಹಾಧಿಪತಿ ಆಗಿರೋದ್ರಿಂದ, ಒಂದೇ ಸ್ವಭಾವ, ಒಂದೇ ವ್ಯಕ್ತಿತ್ವ ಇಬ್ಬರಲ್ಲೂ ಬರೋದ್ರಿಂದ ಈ ಕುಂಭ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ. ವಿಶೇಷವಾಗಿ ಕುಂಭ ರಾಶಿಯವರು ಮೀನ ರಾಶಿ, ಹಾಗೆ ಮಿಥುನ ರಾಶಿ ಮತ್ತು ವಿಶೇಷವಾಗಿ ತುಲಾ ರಾಶಿ ಹಾಗೂ ಧನುಸ್ಸು ರಾಶಿಯವರನ್ನು ವಿವಾಹ ಆದರೆ ತುಂಬ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.